ಕಾಶ್ಮೀರದಲ್ಲಿ ನಡೆದ ಉಗ್ರರ ಗುಂಡಿನ ದಾಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರೇ ನೇರ ಹೊಣೆಯಾಗ್ತಾರೆ ಎಂದು ಶ್ರೀರಂಗಪಟ್ಟಣದ ಶಾಸಕರು ರಮೇಶ್ ಬಾಬು ಆರೋಪಿಸಿದರು. ಸರ್, ಕಾಶ್ಮೀರದಲ್ಲಿ ಗುಂಡಿನ ದಾಳಿಯಾಗಿ ಕರ್ನಾಟಕದವರು ವಿಷಾದನೀಯ ಸಂಗತಿ. ಕಾಶ್ಮೀರದ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು. ಅವರ ಅತಿಯಾದಂಥ ಏನು 370 ಏನು ತೆಗೆದ್ರಲ್ಲಿಲ್ಲ, ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು. ತೆಗೆದುಬಿಟ್ಟಿದ್ದಾರೆ. ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು. ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಬಲಿಯಾಗದೇ ಇದ್ದರೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ. ಇಟ್ಸ್ ಅ ಫೇಲ್ಯೂರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಏನು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದು ನನ್ನ ಭಾವ. ಗ್ರಾಮಗಳ ರಸ್ತೆ ಕಾಮಗಾರಿಗೆ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸುಮಾರು 10 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದೇವೆ ಎಂದರು. ಜಾತಿ ಗಣತಿಯಿಂದ ಯಾವುದೇ ಜಾತಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಸರ್ಕಾರದ ಹೊಣೆಯಾಗಿದೆ ಎಂದರು. ಕಾಶ್ಮೀರ ದುರಂತದಿಂದ ಎಲ್ಲರಿಗೂ ನೋವಾಗಿದೆ, ಆದರೆ ಕೇಂದ್ರ ಸರ್ಕಾರ ಸಂಪೂರ್ಣ ಜವಾಬ್ದಾರಿ ಹೊತ್ತಿದೆ ಎಂದು ಹೇಳಿದರು. ಸುಮಾರು ಒಂದು 10 ಕೋಟಿ ವೆಚ್ಚದಲ್ಲಿ ಊರಿಗೆ ಚಿಕ್ಕಂಕನಹಳ್ಳಿ ಮತ್ತು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ರಸ್ತೆಗಳಿಗೆ 10 ಕೋಟಿ ವೆಚ್ಚದಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ರಸ್ತೆ ಏನು ಸ್ಟ್ರೆಂಥನ್ ಮಾಡಬೇಕು, ಮತ್ತೊಂದು ಮಾಡಬೇಕು, ಎಲ್ಲ ಡಾಂಬರೀಕರಣ ಮಾಡಬೇಕು, ಎಲ್ಲನೂ 10 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಚಿಕ್ಕನಹಳ್ಳಿ ಗ್ರಾಮನ ಮಾದರಿ ಗ್ರಾಮ ಅಂತೇಳಿ ತೆಗೆದುಕೊಂಡು ಇರ್ತಕ್ಕಂಥ ಊರಿರ್ತಕ್ಕಂಥ ಎಲ್ಲ ನಮ್ಮ ಹಳೆ ಕೇಬಲ್ಗಳು, ಹೊರ ಕಂಡಕ್ಟರ್ಗಳು ಏನಿದೆ ಎಲ್ಲ ತೆಗೆದುಹಾಕಿ ರೀಕಂಡಕ್ಟರ್ ಮಾಡಿಸಿ ಹೊಸದಾಗಿ ಏನು ತಂತಿ ವೈರ್ಗಳೆಲ್ಲ ಹೋಗಿದ್ದು ಅವೆಲ್ಲ ತೆಗೆದುಹಾಕಿ ಹೊಸ ತಂತಿ ವೈರ್ಗಳನ್ನ ಹಾಕಿ AB ಕೇಬಲ್ ಅಂದರೆ ಎಲ್ಲಿ ಈ ಮನೆಗಳ ಹತ್ರ ಏನು ಬಂದಿದೆ ಈಗ ಅಲ್ಲೆಲ್ಲ ಇದೆ, ಅದು ಮತ್ತೆ ಶಾರ್ಟ್ ಹೊಡೆದು ಮತ್ತೊಂದು ಆಗಬೇಕು, ಘಟನೆಗಳಾಗಬೇಕು ಅಂತೇಳಿ ಅದೆಲ್ಲನೂ AB ಕೇಬಲ್ ಮಾಡಿಸೋದ್ರ ಮುಖಾಂತರ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ವೆಚ್ಚವನ್ನು ಇದೊಂದು ನನ್ನ ಏನು ಅಧ್ಯಕ್ಷರಾದ ಮೇಲೆ ನನಗೊಂದು ಅವಕಾಶ ಸಿಕ್ಕಿದ್ರು. ಅದರಲ್ಲಿ ಈ ಗ್ರಾಮನ ಮಾದರಿ ಗ್ರಾಮ ಅಂತ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಮಾದರಿ ಗ್ರಾಮ ಅಂತೇಳಿ ಒಂದು ಊರಿಗೆ 50 ಲಕ್ಷ ಇಟ್ಕೊಡ್ತೀವಿ. ಕೇಬಲ್ ಇವೆಲ್ಲ ಕಂಡಕ್ಟರ್ಗಳ ಬದಲಾಯಿಸಿ ಆ ಥರ ಇದನ್ನು 50 ಲಕ್ಷ ರೂಪಾಯಿ ಅದನ್ನು ಮತ್ತು ಈ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಉತ್ತರಮ್ಮ ದೇವಸ್ಥಾನದ ರಸ್ತೆ, ತರೀಪುರಕ್ಕೆ ಹೋಗೋ ರಸ್ತೆ, ಈ ಗ್ರಾಮ ಸುತ್ತ ಬರ್ತಕ್ಕಂಥ ರಸ್ತೆಗಳು, ಊರಿನ ಒಳಗಡೆ ಇರ್ತಕ್ಕಂಥ ರಸ್ತೆ ಎಲ್ಲವನ್ನು ಸೇರಿಸಿ 10 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ಇದೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಸರ್ಕಾರದ ಜಾತಿ ಗಣತಿಯನ್ನು ಒಪ್ಕೋತೀರಾ ಸರ್ ನೀವು ಒಕ್ಕಲಿಗ ಶಾಸಕರಾಗಿ? ಜಾತಿ ಗಣತಿ 10 ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು. ಅದು ಹೀಗೆ ಎಷ್ಟು ಪ್ರಸ್ತುತ ಅನ್ನುವಂಥದ್ದು ಪ್ರಶ್ನೆ ಎಲ್ಲರ ಮುಂದೆ ಇದೆ. ಎಲ್ಲ ಒಕ್ಕಲಿಗರಿರ್ಬೋದು, ಲಿಂಗಾಯತಲ್ಲಿರ್ಬೋದು, ಗುರುಗಳ ಜಾತಿಯಲ್ಲಿರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇರ್ಬೋದು, ಹರಿಜನ ಗಿರಿಜನದಲ್ಲಿರ್ಬೋದು, ಲೆಫ್ಟಲ್ಲಿರ್ಬೋದು, ರೈಟಲ್ಲಿರ್ಬೋದು, ಆಚಾರು ಏನು ಸಣ್ಣ ಪುಟ್ಟ ಜಾತಿಗಳೆಲ್ಲ ಇರ್ಬೋದು ಅವ್ರದ್ದೇ ಆದಂಥ ಭಾವನೆಗಳನ್ನ ಹೇಳ್ತಾ ಇದ್ದಾರೆ. 10 ವರ್ಷದಿಂದ ಮಾಡಿರ್ತಕ್ಕಂಥದ್ದು ಅವತ್ತು ವೈಜ್ಞಾನಿಕವಾಗಿ ಮಾಡಿದರು. 10 ವರ್ಷದಿಂದ ಇಲ್ಲಿ ತನಕ ಆಗಿರ್ತಕ್ಕಂಥದ್ದು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗ್ಬೇಕಲ್ಲ. ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಮಾಡೋದು ನಿಮ್ಮ ಮೂಲಕ ಏನಪ್ಪ ಅಂತ ಹೇಳಿದ್ರೆ ಇದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿ ರಚನೆ ಮಾಡಿ ಅದಕ್ಕೆ ಕಾಲಾವಕಾಶ ಕೊಟ್ಟು ಯಾವುದೇ ವರ್ಗಕ್ಕೆ ಅನ್ಯಾಯ ಆಗದ ರೀತಿ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ವರ್ಗನ ಕೈ ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಈ ರಾಜ್ಯದ ಜನತೆಗೆ ಕೊಡಬೇಕು ಅನ್ನುವಂಥ ಮಾಹಿತಿಯಿಂದ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತಾನೆ. ಇದರಲ್ಲಿ ಇದು ಬ್ಯಾಕ್ವರ್ಡ್ ಕ್ಲಾಸ್ಗೆ ಮಾಡ್ತಾರೆ, ಇದು ಊರಿಗೆ ಮಾಡ್ತಾರೆ, ಅವ್ರಿಗೆ ಮಾಡ್ತಾರೆ ಅನ್ನುವಂಥದ್ದು ಯಾವುದೇ ಕಲ್ಪನೆ ಬರಬಾರ್ದು. ನಮ್ಮ ಜನರ ಮನಸ್ಸಲ್ಲಿ ಒಂದು ಏನಿದೆ ಅಂತ ಹೇಳಿದ್ರೆ ಆ ಕಲ್ಪನೆ ಈಗ ಬಂದ್ಬಿಟ್ಟಿದೆ. ಆ ಕಲ್ಪನೆ ಹೋಗ್ಲಾಡಿಸ್ಲಿಕ್ಕೆ ಏನು ನಮ್ಮ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೇಗ ಇದಕ್ಕೆ ತಾತ್ವಿಕವಾದಂಥ ಒಂದು ಫುಲ್ ಸ್ಟಾಪ್ ಹಾಕಬೇಕು. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.